ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನ ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಮಾಡಿದೆಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 106:13 ವಾಕ್ಯ. ಆದರೆ ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತು ಆತನ ಸಂಕಲ್ಪವನ್ನು ಕಾದಿರದೆ. ಇಸ್ರಾಯೇಲ್ ಮಕ್ಕಳ ಮರುಭೂಮಿಯ ಪ್ರಯಾಣದ ಚರಿತ್ರೆಯನ್ನು 105, 106, 107 ಈ ಕೀರ್ತನೆಗಳಲ್ಲಿ ನಾವು ಗಮನಿಸ್ತೇವೆ. ಕೀರ್ತನೆಗಾರನು ಅವರ ಪ್ರಯಾಣದ ಅನುಭವಗಳನ್ನು, ಅವರು ದೇವರಿಗೆ ವಿಧೇಯರಾದದ್ದು, ದೇವರಿಗೆ ಅವಿಧೇಯರಾದದ್ದು, ಅದಕ್ಕೆ ವಿಧೇಯರಾದಾಗ ಸಿಕ್ಕಂತ ಆಶೀರ್ವಾದ, ಅವಿಧೇಯರಾದಾಗ ಸಿಕ್ಕಂತ ಶಿಕ್ಷೆ, ಇವುಗಳನ್ನೆಲ್ಲ ಈ ಕೀರ್ತನೆಗಳಲ್ಲಿ ಕೀರ್ತನೆಗಾರನು ಬರುವುದನ್ನು ನೋಡಬಹುದು. ಆದರೆ ಈ 13ನೇ ವಾಕ್ಯದಲ್ಲಿ ಓದ್ತೇವೆ, ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತು ಆತನ ಸಂಕಲ್ಪವನ್ನು ಕಾದಿರದೆ. ನಮ್ಮ ಜೀವಿತದಲ್ಲಿ ದೇವರಿಗೆ ಒಂದು ಪ್ಲಾನ್ ಇದೆ. ದೇವರಿಗೆ ನಮ್ಮ ಕುರಿತು ಸಂಕಲ್ಪಗಳಿವೆ. ಜ್ಞಾನೋಕ್ತಿಯಲ್ಲಿ ಓದ್ತೇವೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಆದರೆ ಯೆಹೋವನ ಆಲೋಚನೆಯೇ ಈಡೇರುವುದು. ಮನುಷ್ಯನ ಮನಸ್ಸಲ್ಲಿ ಬೇಕಾದಷ್ಟು ಪ್ಲಾನ್ಗಳಿದ್ದಾವೆ, ಆದರೆ ಅನೇಕ ಸಂದರ್ಭದಲ್ಲಿ ಆ ಪ್ಲಾನ್ ಯಾವುದು ನಡೆಯೋದಿಲ್ಲ, ಯಾವುದು ನೆರವೇರೋದಿಲ್ಲ. ಕಾರಣ ಏನು? ನಮ್ಮ ಆಲೋಚನೆ ಅಲ್ಲ, ದೇವರ ಆಲೋಚನೆ. ಆದರೆ ದೇವರಿಗೆ ಇಸ್ರಾಯೇಲರ ಕುರಿತು ಅನೇಕ ಪ್ಲಾನ್ಗಳಿತ್ತು, ಆದರೆ ಅಲ್ಲಿವರೆಗೂ ಅವರು ವೆಯ್ಟ್ ಮಾಡುವುದಕ್ಕೆ ತಯಾರಾಗಲಿಲ್ಲ. ದೇವರ ಸಂಕಲ್ಪವನ್ನ ಕಾಯುವುದಕ್ಕಾಗಿ ಅವರು ಇಷ್ಟಪಡಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ದೇವರ ಪ್ಲಾನ್ಗಿಂತ ಮುಂಚಿತವಾಗಿಯೇ ನನಗೆ ಬೇಕು ಎಂಬ ಹಠಮಾರಿ ಸ್ವಭಾವವನ್ನ ನಾವು ಇಸ್ರಾಯೇಲ್ ಮಕ್ಕಳಲ್ಲಿ ಓದ್ತೀವಿ. ಅನೇಕ ಭಕ್ತರುಗಳು ಸಹ ಇದೇ ರೀತಿಯಲ್ಲಿ ಯೆಹೋವನ ಸಂಕಲ್ಪಕ್ಕಾಗಿ, ಯೆಹೋವನ ಪ್ಲಾನ್ಗಾಗಿ ಕಾಯದೆ ಸಮಸ್ಯೆಯನ್ನ ಎದುರಿಸಿದ್ದನ್ನ ನಾವು ನೋಡ್ಬೋದು. ಪ್ರತ್ಯೇಕವಾಗಿ ಅಬ್ರಹಾಮನನ್ನ ದೇವರು ಕರೆದಾಗ, ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅವನಿಗೆ ಒಂದು ವಾಗ್ದಾನವನ್ನ ಕೊಡ್ತಾನೆ. ಅಬ್ರಹಾಮನೇ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಪಿತೃವನ್ನಾಗಿ ಮಾಡ್ತೇನೆ ಎಂಬುದಾಗಿ ವಾಕ್ಯ ಹೇಳುವುದನ್ನು ನಾವು ನೋಡ್ಬೋದು. ಆದರೆ ಅಲ್ಲೇನಾಗ್ತಾ ಇದೆ? ಅಬ್ರಹಾಮನು ಸಾರಳಿಂದ ಒಬ್ಬ ಮಗ ಹುಟ್ಟುತ್ತಾನೆ ಎಂಬ ದೇವರ ಸಂಕಲ್ಪವನ್ನ ನಿರಾಕರಿಸಿ ಅಥವಾ ಅದು ಕಾಯದೆ ಸಾರಳ ಮಾತನ್ನ ಕೇಳಿ ಹಾಗಾರಳನ್ನ ತನ್ನ ಹೆಂಡತಿಯಾಗಿ ತೆಗೆದುಕೊಂಡು ಇಷ್ಮಾಯೇಲನ ಜನನಕ್ಕೆ ಕಾರಣವಾಗ್ತಾನೆ. ದೇವರ ಪ್ಲಾನ್ಗಾಗಿ ಅವನು ಕಾಯೋದಿಲ್ಲ. ಅದರ ಸಮಸ್ಯೆ ಇಂದಿಗೂ ಸಹ ಲೋಕ ಅನುಭವಿಸ್ತಾ ಇದೆ. ಅಬ್ರಹಾಮನ ಆ ಒಂದು ತೀರ್ಮಾನ ಅಥವಾ ದೇವರ ಸಂಕಲ್ಪಕ್ಕಾಗಿ ಕಾಯದೆ ಇದ್ದಂಥದ್ದು. ಇಲ್ಲಿ ಇಸ್ರಾಯೇಲ್ ಮಕ್ಕಳ ಕುರಿತು ಹೇಳ್ತಾ ಇದ್ದಾರೆ, ಅವರು ಸಂಕಲ್ಪವನ್ನ ಮರೆತರು. 107ನೇ ಕೀರ್ತನೆ ಅದರ 11ನೇ ವಾಕ್ಯದಲ್ಲಿ ಬೇರೊಂದು ರೀತಿಯಲ್ಲಿ ಹೇಳ್ತಾರೆ, ಅವರು ದೇವರ ಕಟ್ಟಳೆಗಳಿಗೆ ವಿರೋಧವಾಗಿ ನಿಂತು ಪರಾತ್ಪರನ ಸಂಕಲ್ಪವನ್ನು ನಿರಾಕರಿಸಿದ್ದರಿಂದ. ದೇವರ ಸಂಕಲ್ಪವನ್ನು ಅವರು ನಿರಾಕರಿಸಿಬಿಟ್ರು ಅಥವಾ ಅಸಡ್ಡೆ ಮಾಡಿದ್ರು. ಅದಕ್ಕೆ ಬೆಲೆನೇ ಕೊಡ್ಲಿಲ್ಲ. ದೇವರ ಪ್ಲಾನ್ಗೆ ಒಂದು ಸಂಕಲ್ಪಕ್ಕಾಗಿ ಕಾಯಲಿಲ್ಲ, 2 ಸಂಕಲ್ಪವನ್ನ ನಿರಾಕರಿಸಿ ಬಿಟ್ಟಂತಹ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಈ ಹಗಲ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ದೇವರ ಸಂಕಲ್ಪವನ್ನ ನಿರಾಕರಿಸುವಂತಹ ವ್ಯಕ್ತಿಗಳಾಗಬಾರ್ದು. ನಾವು ದೇವರ ಸಂಕಲ್ಪಕ್ಕಾಗಿ ಕಾಯುವಂತಹ ವ್ಯಕ್ತಿಗಳಾಗಬೇಕು. ಒಂದು ವೇಳೆ ತಡವಾಗಬಹುದು, ನಾವು ನೆನೆಸುವಂತಹ ಸಮಯದಲ್ಲಿ ಅದು ನಡೀದೇ ಇರಬಹುದು. ನಮ್ಮ ಪ್ಲಾನ್ಗಳು ನಡೀದೇ ಇದ್ದಾಗ ಯಾಕೆ ದೇವರೇ ಪ್ಲಾನ್ ನಡೀತಾ ಇಲ್ಲ ಅಂತೇಳಿ ನಿರಾಶೆ ಪಡುವುದಕ್ಕಾಗಿ ಅಲ್ಲ, ದೇವರು ನಮಗಾಗಿ ಒಂದು ಪ್ಲಾನ್ ಮಾಡಿದ್ದಾನೆ. ದೇವರು ನಮಗಾಗಿ ಒಂದು ಆಲೋಚನೆಯನ್ನ ಮಾಡಿಟ್ಟಿದ್ದಾನೆ. ಆ ಆಲೋಚನೆ ನೆರವೇರುವವರೆಗೂ ನಾವು ಆತನ ಸಂಕಲ್ಪಕ್ಕಾಗಿ ಕಾಯುವಂತಹ ಒಂದು ಅನುಭವವನ್ನ ದೇವರು ಇಷ್ಟಪಡ್ತಾರೆ. ಇಸ್ರಾಯೇಲ್ ಮಕ್ಕಳ ನಾಶಕ್ಕೆ ಕಾರಣ ಏನು? ಇಸ್ರಾಯೇಲ್ ಮಕ್ಕಳು ಅವರು ಈ ಮರುಭೂಮಿಯಲ್ಲೇ ನಾಶವಾಗುವುದಕ್ಕೆ ಕಾರಣವೇನಾಗಿತ್ತು? ಅವರು ದೇವರ ಸಂಕಲ್ಪವನ್ನ ನಿರಾಕರಿಸಿದರು. ಅವರು ದೇವರ ಸಂಕಲ್ಪಕ್ಕಾಗಿ ಕಾಯಲಿಲ್ಲ. ದೇವರು ಅವರ ಬಗ್ಗೆ ಇಟ್ಕೊಂಡಂತಹ ಆಲೋಚನೆಗಳಿಗಾಗಿ ಅವರು ಕಾಯಲಿಲ್ಲ. ತಮ್ಮದೇ ಆದಂತಹ ಆಲೋಚನೆಗಳನ್ನ ಮನಸ್ಸಲ್ಲಿಟ್ಕೊಂಡ್ರು.
ಈ ಬೆಳಗ್ಗೆ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಅನೇಕ ಆಲೋಚನೆಗಳಿರಬಹುದು, ಪ್ಲಾನ್ಗಳಿರಬಹುದು. ಪ್ಲಾನ್ ಮಾಡೋದು ತಪ್ಪು ಅಂತ ನಾನು ಹೇಳಿಲ್ಲ, ಆಲೋಚನೆ ಇರೋದು ತಪ್ಪು ಅಂತ ನಾನು ಹೇಳಿಲ್ಲ, ಎಲ್ಲದು ಒಳ್ಳೇದೇ. ಆದ್ರೆ ದೇವರಿಗೆ ಹೇಳ್ಬೇಕು, ದೇವರೇ ನನ್ನ ಆಲೋಚನೆ ಈ ತರ ಇದೆ, ಆದ್ರೆ ನನ್ನ ಆಲೋಚನೆ ಬೇಡ. ದೇವರೇ ನಿನ್ನ ಆಲೋಚನೆ ನೆರವೇರ್ಲಿ ಸ್ವಾಮಿ, ನಿನ್ನ ಆ ಸಂಕಲ್ಪ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಾದ್ರೆ ದೇವರ ಆಲೋಚನೆ ಸಂಕಲ್ಪ ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಅದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಈ ದಿವಸ ಈ ವಾಕ್ಯವನ್ನು ಕೇಳುವಂತಹ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ನಿನ್ನ ಮಕ್ಕಳನ್ನ ನೀನು ಆಶೀರ್ವಾದ ಮಾಡು. ನಿನ್ನ ಸಂಕಲ್ಪವನ್ನು ನಿರಾಕರಿಸದೆ ನಿನ್ನ ಸಂಕಲ್ಪಕ್ಕಾಗಿ ಕಾಯುತ್ತಾ ಇರುವಂತೆ ಕರ್ತನೆ ನೀನು ಅವ್ರಿಗೆ ಸಹಾಯ ಮಾಡು. ನೀನು ಅವ್ರ ಜೀವಿತದಲ್ಲಿಟ್ಟಿರುವಂತಹ ಒಳ್ಳೆ ಸಂಕಲ್ಪಗಳಿಗಾಗಿ ಸ್ತೋತ್ರ. ಆ ಸಂಕಲ್ಪಗಳು ನೆರವೇರುವವರೆಗೂ ನಿನ್ನ ಮುಖವನ್ನು ನೋಡುತ್ತಾ ಮುಂದೆ ಸಾಗುವಂತೆ ಕರ್ತನೆ ನೀನು ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.